ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಹಾವುಗಳಲ್ಲೇ ಅತ್ಯಂತ ಪ್ರಸಿದ್ಧ ಮತ್ತು ವಿಶೇಷ ಸ್ಥಾನ ಹೊಂದಿರುವ ನಾಗರಹಾವಿನ ಬಗ್ಗೆ ತಿಳ್ಕೊಳ್ಳೋಣ. ನಾಗರಹಾವು ಯಾಕೆ ಶ್ರೇಷ್ಠ ಎಂದು ಜನರು ನಂಬುತ್ತಾರೆ ಎಂಬುದನ್ನು ತಿಳ್ಕೊಳ್ಳೋಣ. ನಾಗರಹಾವು ಅಥವಾ ಕೋಬ್ರಾ ಭಾರತೀಯ ಸಂಸ್ಕೃತಿ, ಪುರಾಣಗಳು ಮತ್ತು ಧಾರ್ಮಿಕ ನಂಬಿಕೆಗಳಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಭಗವಾನ್ ಶಿವನ ಕಂಠದಲ್ಲಿ ನಾಗರಹಾವು ಅಲಂಕರಿಸುವುದು ಹಾಗೂ ಅನೇಕ ದೇವಾಲಯಗಳಲ್ಲಿ ನಾಗರ ದೇವರ ಆರಾಧನೆ ನಡೆಯುವುದು ಇದರ ಮಹತ್ವವನ್ನು ತೋರಿಸುತ್ತೆ. ನಾಗರಹಾವಿನ ಪ್ರಮುಖ ಲಕ್ಷಣವೆಂದರೆ ಅದರ ಹೆಡೆಯನ್ನು ವಿಸ್ತರಿಸುವ ಸಾಮರ್ಥ್ಯ. ಅಪಾಯ ಎದುರಾದಾಗ ಅದು ತನ್ನ ಹೆಡೆಯನ್ನು ಹರಡಿ ಎದುರಾಳಿಯನ್ನು ಎಚ್ಚರಿಸುತ್ತೆ. ಈ ಕಾರಣದಿಂದಲೇ ಅದು ಇತರ ಹಾವುಗಳಿಗಿಂತ ವಿಭಿನ್ನವಾಗಿ ಕಾಣುತ್ತೆ. ನಾಗರಹಾವು ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಒಂದಾಗಿದ್ದರೂ ಸಾಮಾನ್ಯವಾಗಿ ಮನುಷ್ಯರನ್ನು ಹುಡುಕಿ ದಾಳಿ ಮಾಡೋದಿಲ್ಲ. ಅದು ತನ್ನನ್ನು ರಕ್ಷಿಸಿಕೊಳ್ಳಲು ಮಾತ್ರ ಪ್ರತಿಕ್ರಿಯಿಸುತ್ತೆ. ಅದರಿಂದ ಹಾವು ಕಂಡರೆ ಅದನ್ನು ಕಿರಿಕಿರಿ ಮಾಡದೆ ಸುರಕ್ಷಿತ ಅಂತರ ಕಾಯ್ದುಕೊಳ್ಳುವುದು ಉತ್ತಮ. ಹಿಂದೂ ಧರ್ಮಗಳಲ್ಲಿ ನಾಗರಹಾವನ್ನು ಪವಿತ್ರ ಅಂತ ಪರಿಗಣಿಸಲಾಗುತ್ತೆ. ನಾಗಪಂಚಮಿಯ ಹಬ್ಬದಂದು ನಾಗದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಇದು ನಾಗರಹಾವಿನ ಧಾರ್ಮಿಕ ಮಹತ್ವವನ್ನು ಸೂಚಿಸುತ್ತೆ. ಪರಿಸರ ದೃಷ್ಟಿಯಿಂದಲೂ ನಾಗರಹಾವು ಬಹಳ ಉಪಯುಕ್ತವಾಗಿದೆ. ಇದು ಇಲಿಗಳು ಮತ್ತು ಇತರ ಸಣ್ಣ ಪ್ರಾಣಿಗಳ ಸಂಖ್ಯೆಯನ್ನು ನಿಯಂತ್ರಿಸಿ ಪರಿಸರ ಸಮತೋಲನವನ್ನು ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ. ಹೀಗಾಗಿ ನಾಗರಹಾವು ಶ್ರೇಷ್ಠ ಎನ್ನುವುದಕ್ಕೆ ಅದರ ಧಾರ್ಮಿಕ ಮಹತ್ವ, ವಿಶಿಷ್ಟ ರೂಪ, ಪ್ರಕೃತಿಯಲ್ಲಿ ಅದರ ಪಾತ್ರ ಹಾಗೂ ಜನರ ಗೌರವ ಭಾವನೆ ಪ್ರಮುಖ ಕಾರಣಗಳಾಗಿವೆ. ವಿಶೇಷ ಸೂಚನೆ: ಈ ಮಾಹಿತಿ ಶಿಕ್ಷಣ ಮತ್ತು ಸಾಮಾನ್ಯ ಜ್ಞಾನಕ್ಕಾಗಿ ಮಾತ್ರ. ಯಾವುದೇ ಹಾವಿನ ಹತ್ತಿರ ಹೋಗಲು ಅಥವಾ ಮುಟ್ಟಲು ಪ್ರಯತ್ನಿಸಬೇಡಿ. ಹಾವು ಕಂಡರೆ ಸ್ಥಳೀಯ ಅರಣ್ಯ ಇಲಾಖೆ ಅಥವಾ ಹಾವು ರಕ್ಷಕರನ್ನು ಸಂಪರ್ಕಿಸಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.